ಈ ಒಂದು ಪ್ರಶ್ನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಯಾವತ್ತಾದರೂ ಕಾಡಿರುತ್ತೆ. ಈ ಜಗತ್ತಿನಲ್ಲಿ ಯಾಕೆ ಬಡವರು ಬಡವರಾಗಿ ಉಳಿಯುತ್ತಾರೆ, ಮಧ್ಯಮ ವರ್ಗದಲ್ಲಿದ್ದವರು ಮಧ್ಯಮ ವರ್ಗದಲ್ಲೇ ಇರುತ್ತಾರೆ, ಶ್ರೀಮಂತರು ಹೆಚ್ಚು ಹೆಚ್ಚು ಶ್ರೀಮಂತರಾಗುತ್ತಾರೆ ಹೋಗುತ್ತಾರೆ? ಮೊದಲಿಗೆ ಬಡವರು ಯಾಕೆ ಆಗ್ತಾರೆ ಅಂದ್ರೆ, ಇವರು ವಿದ್ಯಾಭ್ಯಾಸವನ್ನ ಅರ್ಧದಲ್ಲೇ ಬಿಡುತ್ತಾರೆ, ಚಿಕ್ಕ ವಯಸ್ಸಿನಲ್ಲಿ ಕೂಲಿ ಕೆಲಸಕ್ಕೆ ಹೋಗುತ್ತಾರೆ, ಇವರಿಗೆ ಬಂದ ಹಣದಿಂದ ದುಶ್ಚಟಗಳಿಗೆ ಬಲಿಯಾಗುತ್ತಾರೆ, ಪ್ರತಿದಿನ ದುಡಿದ ಹಣವನ್ನ ಅವರು ಅಂದೇ ಖರ್ಚು ಮಾಡುತ್ತಾರೆ. ಇವರಿಗೆ ಯಾವುದೇ ಒಂದು ಗುರಿ ಇಲ್ಲದರಿಂದ ಇವರು ಬಡವರಾಗಿ ಉಳಿತಾರೆ. ಇನ್ನು ಮಧ್ಯಮ ವರ್ಗದವರು, ಇವರಿಗೆ ಒಂದು ಗುರಿ ಇರುತ್ತೆ, ನಾನು ಉದ್ಯೋಗವನ್ನು ಪಡಿಬೇಕು ಅಂತ. ಇವರು ತಮ್ಮ ಶಿಕ್ಷಣವನ್ನು ಪೂರೈಸಿ ಗೌರ್ಮೆಂಟ್ ಇಲ್ಲವೇ ಪ್ರೈವೇಟ್ ಜಾಬ್ ಯಾವುದೇ ಒಂದು ಉದ್ಯೋಗವನ್ನು ಪಡೆಯುತ್ತಾರೆ. ಆದರೆ ಇವರು ಮಾಡೋ ತಪ್ಪು ಏನಂದ್ರೆ, ಇವರಿಗೆ ಶ್ರೀಮಂತರಾಗಬೇಕನ್ನೋ ಆಸೆ, ಆದರೆ ಶ್ರೀಮಂತರ ಮೈಂಡ್ ಸೆಟ್ ಅನ್ನ ಬೆಳೆಸಿಕೊಳ್ಳಲ್ಲ. ಇವರು EMI ನಲ್ಲಿ ಕಾರ್ ತೆಗೆದುಕೊಳ್ತಾರೆ, ಸಾಲ ಮಾಡಿ ಮನೆಯನ್ನು ಕಟ್ಟಿಸುತ್ತಾರೆ. ಆದ್ದರಿಂದ ಇವರು ಮಧ್ಯಮ ವರ್ಗದಲ್ಲಿ ಉಳಿಯಬೇಕಾಗುತ್ತೆ. ಕಾರಣ ಏನಂದ್ರೆ, ಇವರು ದುಡಿಯುವ ಅರ್ಧದಷ್ಟು ಹಣ EMIಗೆ ಬರುವ ಬಡ್ಡಿನೇ ಆಗುತ್ತೆ. ಆದ್ದರಿಂದ ಇವರು ಜೀವನದಲ್ಲಿ ಶ್ರೀಮಂತರಾಗಲು ಸಾಧ್ಯವಿಲ್ಲ. ಇನ್ನು ಮೂರನೆಯದು ಶ್ರೀಮಂತರು. ಇವರು ಹುಟ್ಟುತ್ತಲೇ ಶ್ರೀಮಂತರಿರುವುದಿಲ್ಲ. ಇವರು ಕೂಡ ಮೊದಲು ಉದ್ಯೋಗವನ್ನು ಪಡೆಯುತ್ತಾರೆ. ಇವರು ದುಡಿದ ಹಣವನ್ನ ಸಂಗ್ರಹಿಸುತ್ತಾರೆ. ಆ ಸಂಗ್ರಹಿಸಿದ ಹಣವನ್ನ ಅವರು ಇನ್ವೆಸ್ಟ್ ಮಾಡುತ್ತಾರೆ. ಅದರಿಂದ ಬರುವ ಹಣವನ್ನು ಮತ್ತೆ ಇನ್ವೆಸ್ಟ್ ಮಾಡುತ್ತಾರೆ. ಇವರು ತಮ್ಮ ಜೊತೆಗೆ ಹಣವನ್ನು ಕೂಡ ದುಡಿಸುತ್ತಾರೆ. ಆದ್ದರಿಂದ ಇವರು ಹೆಚ್ಚು ಹೆಚ್ಚು ಶ್ರೀಮಂತರಾಗುತ್ತಲೇ ಹೋಗುತ್ತಾರೆ. ಸ್ನೇಹಿತರೆ, ನಿಮಗೆ ಒಂದು ಸತ್ಯ ಹೇಳುತ್ತೇನೆ, ನಾವು ದುಡಿಯೋದು ಮುಖ್ಯವಲ್ಲ, ಹಣವನ್ನ ದುಡಿಸೋದು ಮುಖ್ಯ.